ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಈ ವಿಡಿಯೋದಲ್ಲಿ ನಾನು ಬಲರಾಮನ ದಿನಗಳು, ನಿನ್ನೆ ಬಿಡುಗಡೆಯಾಗಿರುವ ಬಲರಾಮನ ದಿನಗಳು ಸಿನಿಮಾ ಕುರಿತು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಪೂರ್ತಿ ರಿವ್ಯೂ ಬೇಕಂದರೆ ಕಡೆಯ ತನಕ ವೆಯ್ಟ್ ಮಾಡಿ. ಇಲ್ಲ ಸರ್, ನೀವು ಒಂದೇ ಮಾತಲ್ಲಿ ಹೇಳಿಬಿಡಿ ಈ ಸಿನಿಮಾ ನಾವು ಯಾಕೆ ನೋಡಬೇಕು ಅಂತಂದರೆ, ಸುಮ್ಮನೆ ಗುಬ್ಬಚ್ಚಿ ಸತೀಶ್ ರೆಕಮೆಂಡ್ಸ್ ಅಂತ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಸಿನಿಮಾ ಹೋಗಿ ನೋಡಿ. ನೀವು ಕನ್ನಡದ ಸಿನಿಮಾ ಪ್ರೇಮಿಗಳಾಗಿದ್ದರೆ ಸಾಕು, ಯಾವುದೇ ನಟ ವಿನೋದ್ ಪ್ರಭಾಕರ್ ಅವರ ಅಭಿಮಾನಿಯಾಗಿರಬೇಕು ಅಂತಿಲ್ಲ. ನಾನು ನಟ ವಿನೋದ್ ಪ್ರಭಾಕರ್ ಅವರ ಅಭಿಮಾನಿಯಾಗಿ, KM ಚೈತನ್ಯ ನಿರ್ದೇಶಕರು ಅವರ ಅಭಿಮಾನಿಯಾಗಿ, ಮತ್ತು ಈ ಆ ದಿನಗಳು ಏನೊಂದು ಸೀರೀಸ್ ಇದೆ, ಆ ಪುಸ್ತಕಗಳು ಬಂದಿತ್ತಲ್ಲ, ಆ ಪುಸ್ತಕದ ಅಭಿಮಾನಿಯಾಗಿ ಕೂಡ ಈ ಸಿನಿಮಾನ ನೋಡಿದ್ದೀನಿ. ನಾನು ಆ ದಿನಗಳು ಕೂಡ ನೋಡಿದ್ದೀನಿ. ನನಗೆ ಇದರ ಮುಂದುವರಿದ ಭಾಗ ಬಲರಾಮನ ದಿನಗಳು ಬಹಳ ಇಷ್ಟ ಆಯಿತು. ಒಂದೊಳ್ಳೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಬಂದಿದೆ. ತಪ್ಪದೆ ಎಲ್ಲರೂ, ಇಡೀ ಫ್ಯಾಮಿಲಿ ಕೂಡ ನೋಡ್ಬೋದು ಈ ಸಿನಿಮಾನ. ಹೋಗಿ ಖಂಡಿತ ತಪ್ಪದೆ ನೋಡಿ, ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಡೋಗಿ. ನಾನು ಕೂಡ ಮತ್ತೊಮ್ಮೆ ಸೋಮವಾರದ ನಂತರ ಈ ಸಿನಿಮಾ ನೋಡಬೇಕಂತ ಇಷ್ಟಪಟ್ಟಿದ್ದೀನಿ. ನಾನು ನೋಡಿದ್ದು ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ. ಅಲ್ಲೇ ಎಷ್ಟು ಎಫೆಕ್ಟ್ ನನಗೆ ಆ ಸಿನಿಮಾ ಕೊಟ್ಟಿದೆ ಅಂದರೆ, ಒಂದು ಐನಾಕ್ಸು, PVR ಅಥವಾ ಈ ದಾವಣಗೆರೆ ಮೂವಿ ಟೈಮು, ಈ ರೀತಿ ದೊಡ್ಡ ದೊಡ್ಡ ಈಗ ಅತ್ಯಾಧುನಿಕ ತಂತ್ರಜ್ಞಾನ ಏನಿದೆ, ಆ ಒಂದು ಥಿಯೇಟ್ರ್ಗಳಲ್ಲಿ ಯಾವ ರೀತಿ ಕಿಕ್ ಕೊಡ್ಬೋದು ಸಿನಿಮಾ, ಯಾವ ರೀತಿ ಒಬ್ಬ ಸಿನಿಮಾ ಪ್ರೇಕ್ಷಕನಿಗೆ ನೋಡಿಸ್ಕೊಳ್ಳುತ್ತೆ ಅನ್ನೋದು ಕೂಡ ನನಗೆ ಬಹಳ ಮುಖ್ಯ. ಅದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನನಗೆ ಬೇಕು ಅಂತಂದರೆ ಮತ್ತೆ ಕೂಡ ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನನಗಂತೂ ಸಿನಿಮಾ ಅದ್ಭುತವಾಗಿ ಇಷ್ಟ ಆಗಿದೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ, ಯಾವುದೇ ನಿರಾಶೆ ಆಗೋದಿಲ್ಲ. ಹೋಗಿ ಈ ಕಲ್ಟ್ ಕ್ಲಾಸಿಕ್ ಸಿನಿಮಾನ ಮಿಸ್ ಮಾಡ್ದಲೇ ನೋಡಿ ಅಂತ ಇದು ನನ್ನ ಒಂದು ಮನವಿ, ಕೋರಿಕೆ. ಈಗ ಸಿನಿಮಾದ ಒಂದು ಡೀಟೈಲ್ ರಿವ್ಯೂಗೆ ಬರ್ತೀನಿ. ನಾನು ಪಬ್ಲಿಕ್ ರಿವ್ಯೂ ತೊಗೊಂಡಿಲ್ಲ. ನೆನ್ನೆ ಸಿನಿಮಾ ನೋಡಿದಾಗಲೇ ಅಲ್ಲಿ ನಂಗೆ ಸಾಕಷ್ಟು ಜನ ಸಿಕ್ಕಿದ್ರು. ಅವರ ಹಾವ ಭಾವ, ಅವರು ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದು, ಮತ್ತು ಯಾವ ರೀತಿ ಒಂದು ಮೌನ ಸಿನಿಮಾ ನೋಡಿದ್ಮೇಲೆ ಆವರಿಸಿತ್ತು. ಖಂಡಿತ ನಾನು ಸಿನಿಮಾ ನೋಡಿ 10 ನಿಮಿಷ ಆಚೆ ಬಂದ ಮೇಲೆ ನನಗೆ ಫೀಲ್ ಆಗಿದ್ದೇನೆಂದರೆ, ನಾನು ನೋಡಿ ಅದರಿಂದ ಹೊರಗಡೆ ಬರೋಕ್ಕೆ ಇವಾಗ ಟ್ರೈ ಮಾಡ್ತಾ ಇದ್ದೇನೆ. ಒಬ್ಬ ಮನುಷ್ಯನ ಜೀವನದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಒಬ್ಬ ಮನುಷ್ಯ ಬೆಂಗಳೂರಿಗೆ ಬರ್ತಾನೆ, ಅವನ ಜೀವನದಲ್ಲಿ ಏನೆಲ್ಲ ಆಗ್ಬಿಡುತ್ತಲ್ವ. ಸೊ ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಆ ರೀತಿಯೆಲ್ಲ ಆಗ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನ ಬದುಕು ಇದೇ ರೀತಿ ಇರೋದು. ಆದರೆ ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಒಂದು ಕಡೆ ಗ್ರೇಟ್ ಅನಿಸುತ್ತೆ, ಅದರ ಕಡೆಯಲ್ಲಿ ಕರುಳು ಚುರುಕು ಅನಿಸುತ್ತೆ. ಸೊ ನಾನು ಕಥೆನ ಹೇಳೋದಿಲ್ಲ. ಇಲ್ಲಿ ಒಂದೊಂದೇ ಪಾತ್ರಗಳು ಮತ್ತು ನಿರ್ದೇಶಕರನ್ನ ಇಟ್ಕೊಂಡು ಈ ಸಿನಿಮಾದ ಒಂದು ನಾವು ಏನಕ್ಕಿದ್ದು ಸಿನಿಮಾನ ಬಹುಮುಖ್ಯವಾಗಿ ಒಂದು ದೊಡ್ಡ ಪರದೆ ಮೇಲೆ ನೋಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇದನ್ನು ಬರಿಬೋದು, ಆದರೆ ಬರೆಯೋದ್ರು ಇವತ್ತು ಯಾರು ಓದಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಅಂತ ಹೇಳ್ತಾ, ಬಲರಾಮನ ದಿನಗಳು ಸಿನಿಮಾ ಬಂದ್ಬಿಟ್ಟು ಈ ನಟ ವಿನೋದ್ ಪ್ರಭಾಕರ್. ಈ ನಟ ವಿನೋದ್ ಪ್ರಭಾಕರ್ ಅವ್ರು ಏನಿದ್ದಾರೆ, ಇವರಾಗಲೇ 25 ವರ್ಷದ ಮೇಲೆ ಇಂಡಸ್ಟ್ರಿನಲ್ಲಿ ಆಗೋಗಿದೆ ಬಂದು. ಸೊ ಇವರು ಮಾದೇವ ಸಿನಿಮಾ ನಂತರ ಮತ್ತೆ ಅವ್ರು 25 ವರ್ಷ ಆಗೋಗಿರೋದು ಒಂದು ದೊಡ್ಡ ಜರ್ನಿನಲ್ಲಿ ಏನಿದೆ, ಆ ಮಾದೇವ ಸಿನಿಮಾ ಒಂದು ದೊಡ್ಡ ಎತ್ತರಕ್ಕೆ ಅವರನ್ನು ಮತ್ತೆ ನಿಲ್ಲಿಸ್ತು. ಅವರು ಟೈಗರ್ ಪ್ರಭಾಕರ್ ಅವ್ರ ಮಗ, ನಮಗೆ ಗೊತ್ತಿದೆ. ಅವರು ನೋಡಿದಾಗ ನಮಗೆ ಟೈಗರ್ ಪ್ರಭಾಕರ್ ಅವರೇ ನೆನಪಿಗೆ ಬರ್ತಾರೆ. ಸೊ ಇವರ ಒಂದು ನಟನೆ, ಆ್ಯಕ್ಷನ್ ಮತ್ತು ಸಿನಿಮಾದಲ್ಲಿ ಇದೆಯಲ್ಲ ಆ ಒಂದು ಆ್ಯಕ್ಷನ್ನು, ಅದು ನೀವು ಈ ಸಿನಿಮಾದಲ್ಲಿ ನೋಡಬೇಕು. ನಿಮಗೆ ರೆಬಲ್ ಸ್ಟಾರ್ ಅಂಬರೀಷ್, ಶಂಕರ್ ನಾಗ್, ನಮ್ಮ ಇನ್ನೊಬ್ಬರು ಟೈಗರ್ ಪ್ರಭಾಕರ್, ಆಮೇಲೆ ವಿಷ್ಣುವರ್ಧನ್, ಅಣ್ಣವರು ಬಿಡಿ, ಅವ್ರದ್ದೊಂದು ರೇಂಜ್ ಸಿನಿಮಾ ಅಂತಾರೆ. ಬಟ್ ಆ್ಯಕ್ಷನ್ ವಿಚಾರಕ್ಕೆ ಬಂದಾಗ ಇವ್ರು ಇದಾರಲ್ಲ, ಒಂದು ಶಿವರಾಜ್ ಕುಮಾರು, ಅಪ್ಪು, ದರ್ಶನ್, ಸುದೀಪ್, ಯಶ್, ಯಾರಿಗೆ ಕಮ್ಮಿ ಇದ್ದಾರೆ? ದೊಡ್ಡ ಫೈಟರ್ ಕಣ್ರಿ, ಪಕ್ಕ ಬಾರನ್ ಫೈಟರ್ ಅನ್ಸುತ್ತೆ. ಆ ರೀತಿ ಇದೆ ಆ್ಯಕ್ಷನ್ ಸೀಕ್ವೆನ್ಸು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಕೂಡ ವಿನೋದ್ ಪ್ರಭಾಕರ್ ಅವ್ರದ್ದು. ಎಲ್ಲೋ ಒಂದು ಕಡೆ ಇವರೇ ಬಲರಾಮ, ಇವರು ವಿನೋದ್ ಪ್ರಭಾಕರ್ ಅಲ್ಲ, ಇವರು ಪಾತ್ರವನ್ನು ಜೀವಿಸಿದಾರಲ್ಲ. ಸೊ ಮಾದೇವ ಸಿನಿಮಾದಲ್ಲಿ ಇವರೇ ಮಾದೇವ ಅನ್ನೋಂಗೆ ಇದ್ರು. ಇದು ಮುಂದುವರಿದ ಭಾಗದಂತೂ ಕೂಡ ಭಾಗ ಅಂತ, ಅದಕ್ಕಿಂತ ಮುಂಚೆನೇ ಶೂಟ್ ಆಗಿದೆ ಆ ಟೈಮಲ್ಲೇ. ಅದೇ ರೀತಿ ಲುಕ್ಕು ಕೂಡ ಇದೆ. ಇವರೇ ಬಲರಾಮ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಟ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನಿಮಗೆ 2 ಕಣ್ಣು ಸಾಕಾಗಲ್ಲ. ನೀನು 4 ಕಣ್ಣು, ನಾವು ಕಣ್ಣು ಸರಿಯಾಗಿ ಕಾಣಲ್ಲ ಅಂತ ಕನ್ನಡಕ್ಕೆ ಹಾಕೊಂಡಿರ್ತೀವಿ, ಆದರೆ ನಿಜಕ್ಕೂ ಕಣ್ಣು ತುಂಬಿಕೋಬೋದು ಇವ್ರ ಆ್ಯಕ್ಟಿಂಗ. ಖಂಡಿತ ಅವ್ರ ಆ್ಯಕ್ಟಿಂಗ್ ನೋಡಿ. ಸೊ ಆಮೇಲೆ ಈ ಸಿನಿಮಾದ ನಿರ್ದೇಶಕರು, ಯಾಕಂದರೆ ಸಿನಿಮಾ ಅನ್ನೋದು ಬಹುಮುಖ್ಯವಾಗಿ ನಿರ್ದೇಶಕನ ಮಾಧ್ಯಮ.
ಈ ಸಿನಿಮಾದಲ್ಲಿ KM ಚೈತನ್ಯ ಅವರೇನಿದ್ದಾರೆ ಅವರ ಒಂದು ಕತೆ ಆಯ್ಕೆ, ಚಿತ್ರಕಥೆ, ಅವ್ರ ಎಲ್ಲ ಸಿನಿಮಾಗಳ ಬಗ್ಗೆನೇ ಒಂದು ಎಪಿಸೋಡ್ ನಾನು ಬೇರೆ ಮಾತಾಡ್ತೀನಿ. ಇಲ್ಲಿ ಆ ದಿನಗಳು ಚಿತ್ರಕಥೆ ಏನಿದೆ ಅದು ನೀವು ಚಿತ್ರಕಥೆ ಹೇಗೆ ಬರಿಬೇಕು ಅಂತ ಏನಾದ್ರು ಸ್ಟಡಿ ಮಾಡಿದ್ರೆ ಅದೊಂದು ಒಳ್ಳೆ ಮೆಟೀರಿಯಲ್ಲು. ಅದ್ರ ಮುಂದುವರಿದ ಭಾಗ ಬಲರಾಮನ ದಿನಗಳು. ಆ ಟೈಟ್ ಚಿತ್ರಕಥೆ ಇದೆಯಲ್ಲ ಲಾಸ್ಟ್ವರೆಗೂ ನಿಮಗೆ ನೀವು ಇಂಟರ್ವಲಲ್ಲಿ ಕೂಡ ಇನ್ನೆಲ್ಲಿ ಶುರುವಾಗ್ಬಿಡ್ತು ಅಂತ ಮತ್ತೆ ಒಳಗಡೆ ಥಿಯೇಟ್ರ್ ಒಳಗಡೆ ನೀವು ಒಡೋಗ್ಬಿಡ್ತೀರ ಅರ್ಜೆಂಟಾಗಿ, ನೀವು ಪಾಪ್ಕಾರ್ನು ಅದು ಇದು ಇಲ್ಲ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಚೆನ್ನಾಗಿ ಟೈಟ್ ಚಿತ್ರಕಥೆ ಕನ್ನಡ ಚಲನಚಿತ್ರರಂಗದಲ್ಲಿ ಬರೆಯೋರು ತುಂಬ ಕಮ್ಮಿ ಇದ್ದಾರೆ. ಸೊ ಅದು ನಮ್ಮ KM ಚೈತನ್ಯ ಸರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಸಿನಿಮಾಗಳಲ್ಲೂ ಇದನ್ನು ನಾನು ಭಾಳ ಹಿಂದಿನಿಂದನೂ ಅವರ ಮೊದಲನೇ ಸಿನಿಮಾದಿಂದನೂ ಎಲ್ಲ ಸಿನಿಮಾಗಳಲ್ಲೂ ನೋಡಿದ್ದೀನಿ, ಅವ್ರದ್ದು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ಸೊ ಗಮನಿಸಿದ್ದೀನಿ, ತುಂಬ ಟೈಟ್ ಚಿತ್ರಕಥೆ ಇಟ್ಕೊಂಡು ಬರೆದಿದ್ದಾರೆ. ಸಂಭಾಷಣೆ ಈ ಚಿತ್ರದ ಹೈಲೈಟ್. ಅವ್ರು ರಾಜಶೇಖರ್ ಅಂತೇನೋ ಒಂದು ಹೆಸರು ಬಂತು, ನಾನು ಅದನ್ನು ಹುಡುಕ್ ಮತ್ತೆ ಹೇಳ್ತೀನಿ. ನಾನು ಅವರ ಒಂದು ಸಂಭಾಷಣೆ ಇವ್ರ ಜೊತೆ ಚೈತನ್ಯ ಸರ್ ಜೊತೆ ಇದೆ, ತುಂಬ ಅಲ್ಟಿಮೇಟ್ ಸಂಭಾಷಣೆ ಅಂತ ಹೇಳಬೇಕು. ಆಮೇಲೆ ಇದು ನಾನು ಪ್ರೊಡ್ಯೂಸರ್ ಅವ್ರ ಬಗ್ಗೆ ಲಾಸ್ಟ್ ಹೇಳ್ತೀನಿ. ನಾಯಕಿ ಪ್ರಿಯಾ ಆನಂದ್. ಸಿನಿಮಾಗೆ ಗ್ಲಾಮರಸ್ ರೋಲ್ ಬೇಕು, ಆದರೆ ಹೆಚ್ಚು ಗ್ಲಾಮರ್ ಬೇಕಿಲ್ಲ. ಆಗ ಹೆಚ್ಚು ಗ್ಲಾಮರ್ ಕೂಡ ಸಿನಿಮಾದಲ್ಲಿದೆ, ಅದು ಮತ್ತೆ ಒಳ್ಳೆ ನಟನೆ ಮಾಡೋ ನಾಯಕಿ ಬೇಕಿತ್ತು. ಆ ಸ್ಥಾನವನ್ನು ಪ್ರಿಯಾ ಆನಂದ್ ಪಾತ್ರ ತುಂಬಿದೆ. ಆಮೇಲೆ ಈ ಸಿನಿಮಾದ ಪಾತ್ರಗಳು, ಆ ದಿನಗಳು ಪಾತ್ರದಲ್ಲಿ ಕೊತ್ವಾಲ್ ರಾಮಚಂದ್ರ, ರಾಮಚಂದ್ರ ಅನ್ನುವ ಒಂದು ಪಾತ್ರದ ಕತೆ ಮುಗಿಯುತ್ತೆ, ಅದು ಇಲ್ಲಿ ಶೇಡಲ್ಲಿ ಬರುತ್ತೆ. ಇಲ್ಲಿ ಬಲರಾಮನ ಜೈರಾಮ್ ಪಾತ್ರ ಅಂದರೆ ಆಶೀಶ್ ವಿದ್ಯಾರ್ಥಿ. ಸೊ ಇವರ ಒಂದು ನಟನೆ ಏನಿದೆ ಅಂತಂದರೆ, ಆಶೀಶ್ ವಿದ್ಯಾರ್ಥಿ ಅವರು ಯಾಕಷ್ಟು ದೊಡ್ಡ ಮಟ್ಟದ ನಟ ಅನ್ನೋದು ನಾವು ತಿಳ್ಕೊಬೇಕಂದ್ರೆ ಈ ಸಿನಿಮಾನ ಖಂಡಿತ ಅವ್ರಿಗೋಸ್ಕರ ನೋಡಿ. ಫಸ್ಟ್ ಆಫ್ ಆಲ್ ಇದ್ದಾರೆ ಅವರು ಕ್ಲಾಸ್ ಆ್ಯಕ್ಟರ್ ಸರ್. ನನಗೆ ಹೇಳೋಕ್ಕಾಗ್ತಾ ಇಲ್ಲ ನಿಮ್ಮ ಬಗ್ಗೆ. ಆಶೀಶ್ ವಿದ್ಯಾರ್ಥಿ ಅವರ ಒಂದು ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಅತುಲ್ ಕುಲಕರ್ಣಿ ಇದ್ದಾರೆ, ಅವರು ಶಶಿಧರ್ ಅನ್ನುವ ಪಾತ್ರ. ಅವರು ಆ ದಿನಗಳಲ್ಲೂ ಕೂಡ ಇದ್ರು ಮಾಸ್ಟರ್ ಮೈಂಡ್. ಎಲ್ಲ ಒಂದು ಈ ಕಥೆಯ ಬಹುಮುಖ್ಯ ಪಾತ್ರಗಳ ಮಾಸ್ಟರ್ ಮೈಂಡ್ ಶಶಿಧರ್ ಇದ್ದಾರೆ. ಅತುಲ್ ಕುಲಕರ್ಣಿ ಅವ್ರನ್ನ ಕರ್ಕೊಂಬಂದು ಬಾಂಬೆಯಿಂದ ಇಲ್ಲಿ ಆ್ಯಕ್ಟ್ ಮಾಡಿಸ್ತಾರೆ. ಯಾಕೆ ಅಂದರೆ ಈ ಪಾತ್ರಕ್ಕೆ ಅವರೇ ಸೂಟ್ ಆಗೋದು ಅಂತ ಅದು KM ಚೈತನ್ಯ ಅವ್ರಿಗೆ ಅವಾಗಲೇ ಗೊತ್ತಾಗಿತ್ತು. ಸೊ ಅದು ಮುಂದುವರೆದಿದೆ. ಆಮೇಲೆ ನಿಜವಾಗ್ಲೂ ಈ ರಾಮಚಂದ್ರ ಮತ್ತು ಜೈರಾಜ್ ಜೊತೆಗೆ ಇನ್ನೊಂದು 80-90ರ ದಶಕದ ಸಿನಿಮಾ ಇದು. ಅಲ್ಲಿ ಒಂದು ಪಾತ್ರ ಎಂಟ್ರಿ ಆಗುತ್ತೆ ಆ ಟೈಮಲ್ಲಿ, ಅದು ರೈ. ಆ ರೈ ಪಾತ್ರವನ್ನು ರಮೇಶ್ ಇಂದಿರಾ ಮಾಡಿದ್ದಾರೆ. ವಾಟ್ ಎ ಸಚ್ ಎ ಆ್ಯಕ್ಟರ್ ರಮೇಶ್ ಇಂದಿರಾ. ಅವ್ರ ಪ್ರೆಸೆನ್ಸ್ ನೋಡಬೇಕು, ಆ ಡೈಲಾಗ್ ಡೆಲಿವರಿ, ಮಂಗಳೂರು ಶೈಲಿ ಭಾಷೆ, ಆ ಡೈಲಾಗ್ ಡೆಲಿವರಿ ನೋಡಬೇಕು. ಎಲ್ಲ ಒಂದು ಕಡೆ ಸಿನಿಮಾ ಮತ್ತೊಮ್ಮೆ ನೋಡಿದಾಗ ಇವರನ್ನೇ ಗಮನಿಸಬೇಕು ಅನಿಸುತ್ತೆ. ಇವ್ರು ಇತ್ತೀಚೆಗಂತೂ ನನಗೆ ಹಲವಾರು ಸಿನಿಮಾಗಳಲ್ಲಿ ಡಾಲಿ ಧನಂಜಯ ಅವರ ಒಂದು ಸಿನಿಮಾದಲ್ಲಿ ಕೂಡ ಇವರು ಆಕ್ಟ್ ಮಾಡಿದ್ರು. ಭಯಂಕರ ವಿಲನ್ ಕಣ್ರಿ ಈ ಒಂದು ರಮೇಶ್ ಇಂದಿರಾ. ಆ ಗರ್ವ ಸೀರಿಯಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಡಿನರಿ ಆ್ಯಕ್ಟರು ರಮೇಶ್ ಇಂದಿರಾ ಇದ್ದಾರೆ. ವಿನಯ್ ಗೌಡ ಇದ್ದಾರೆ ಆಸ್ ಕತ್ತಿ ಅಂತ. ಈ ಪಾತ್ರ ಮುಂದಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರರಂಗ ಈಗಾಗಲೇ ಸೌಂಡ್ ಆಗ್ತಾ ಇದೆ, ಅದು ಪಾತ್ರ ಉಳಿಯುತ್ತೆ. ಅದು ವಿನಯ್ ಗೌಡ ಅವರ ಪಾತ್ರ. ಆಮೇಲೆ ನಮ್ಮ ಲೆಜೆಂಡ್ ಅವಿನಾಶ್ ಸರ್ ಇದ್ದಾರೆ, ಕಲೋನಲ್ ದೇವಯ್ಯ ಆಗಿ. ವಾಟ್ ಎ ಸಚ್. ಅವರು ಅವಿನಾಶ್ ಸರ್ ವಿಷ್ಣುವರ್ಧನ್ ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ಕೊಂಬಂದವರು. ಯಾಕೆ ಅವಿನಾಶ್ ಸರ್ ಆ್ಯಕ್ಟಿಂಗು, ಅವ್ರ ಪಾತ್ರ, ಈ ಪಾತ್ರಕ್ಕೆ ಅವರೇ ಬೇಕು ಅಂತ ಚೂಸ್ ಮಾಡ್ತಾರೆ ಇವತ್ತಿನ ನಿರ್ದೇಶಕರು ಕೂಡ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗಿಲ್ಲಿ ಸಿಗುತ್ತೆ. ಆಮೇಲೆ ಆದಿತ್ಯ ಆಶ್ರಯ ಅಂತ ಒಂದು ಸಿಂಗ್ಲಿ ಪಾತ್ರ ಇದೆ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ. ರಾಜಕೀಯ ವ್ಯಕ್ತಿಯಾಗಿ KS ಶ್ರೀಧರ್ ಇದೆ. ನನಗೆ ಪೊಲೀಸ್ನವ್ರ ಪಾತ್ರಗಳು ಮಾಡಿರೋರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಅವ್ರುಗಳು ಭಯಂಕರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಇನ್ನೇನು ಚೈತನ್ಯ ಅವ್ರ ಬಗ್ಗೆ ಮತ್ತೆ ಹೇಳೋದು ಎಕ್ಸ್ಟ್ರಾ ಬೇಡ, ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದು ಪದ್ಮಾವತಿ ಜಯರಾಮ್ ಮತ್ತು ಶ್ರೇಯಸ್ ಜಯರಾಮ್ ಅವರು, ಜಯರಾಮ್ ಕುಟುಂಬದವರು. ಇದು ಕಾಲ್ಪನಿಕ ಕಥೆಯಿಂದ ಸಿನಿಮಾದಲ್ಲಿ ತೋರಿಸಿದ್ರು, ಓಪನ್ ಆಗಿ ಎಲ್ಲರಿಗೂ ನೈಜ ಕಥೆ ಅಂತ ಗೊತ್ತಿದೆ. ಸೊ ಅವರ ಫ್ಯಾಮಿಲಿಯವರ ಇದು ಮಾಡಿರೋದು ಈ ಫಿಲಮಲ್ಲಿ ಹೀರೋ ಮತ್ತು ಡೈರೆಕ್ಟ್ರು. ಫಸ್ಟ್ ಇವರಿಬ್ಬರು ಹೀರೋ ಅಂತ ಅಂದ್ಕೊಂಡ್ರೆ ಇನ್ನೊಬ್ಬರು ಹೀರೋ ಇದ್ದಾರೆ, ಅವರು ಸಂತೋಷ್ ನಾರಾಯಣನ್ ಸರ್. ಮ್ಯೂಸಿಷಿಯನ್ನು, BGM ಇರ್ಬೋದು, ಸಾಂಗ್ಸ್ ಇರ್ಬೋದು. ನೀವು BGM ಇದೆಯಲ್ಲ, ಆ ಒಂದು BGM ಯಾವುದೋ ಒಂದು ದೊಡ್ಡ ಬಿಗ್ ಬಜೆಟ್ ಸಿನಿಮಾ BGMನ ಹೊಗಳ್ತೀರಾ, ಈ ಸಿನಿಮಾ ಹೋಗಿ ನೋಡಿ. ಈ BGM ಇದೆಯಲ್ಲ ನಿಮಗೆ ನಿಜಕ್ಕೂ ಇಷ್ಟ ಆಗುತ್ತೆ. ಆಮೇಲೆ ಸಾಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇನ್ನೊಬ್ಬರು ಹೀರೋ ನಮ್ಮ HC ವೇಣು ಸರ್, ಸೀನಿಯರ್ ಕನ್ನಡ ಚಲನಚಿತ್ರರಂಗದ ಸಿನಿಮಾಟೋಗ್ರಾಫರು. ಅವರ ಒಂದು ಕ್ಯಾಮ್ರಾ ವರ್ಕ್ ಏನಿದೆ, ನೀವು ಆ ಸಿನಿಮಾ ಈ ಚೈತನ್ಯ ಅವ್ರು ಹಿಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಸಿನಿಮಾ ಅಂತ ಮಾಡಿರ್ತಾರಲ್ವಾ, HC ವೇಣು ಸರ್ ಹೆಂಗೆ ತೋರಿಸಿದ ಸಿನಿಮಾನ ಅಂತಂದರೆ,
ನೀವು ಕೂತ್ಕೊಂಡು ಸಿನಿಮಾನ ಲೈವ್ ಆಗಿ ನೋಡ್ತಾ ಇದ್ದೀರಾ, ಅಂದರೆ ಒಬ್ಬ ಏನು ಕತೆ ನಡೀತಾ ಇದೆ ಲೈವ್ ಆಗಿ ನೋಡ್ತಾ ಇದ್ದೀರಾ. ಎಲ್ಲೂ ನಿಮಗೆ ಇದು ಸಿನಿಮಾ ಅನ್ಸೋದು ಥಿಯೇಟ್ರ್ ಒಳಗಡೆ ಏನೇ ಇಷ್ಟು ಚೆನ್ನಾಗಿ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಮೂಮೆಂಟು ಅದ್ಭುತವಾಗಿದೆ ಎಚ್ ಸಿ ವೇಣು ಸರ್. ಆಮೇಲೆ ಆರ್ಟ್ ಡೈರೆಕ್ಟರು ನನಗೆ ಈ ವಿಶ್ವಾಸ್ ಕಶ್ಯಪ್ಪನವ್ರು ಇಲ್ಲಿ ಹೆಸರಿದೆ. ಆ್ಯಕ್ಷನ್ ಯಾರು ಅಂತ ಗೊತ್ತಾಗಲಿಲ್ಲ, ಸೂಪರ್ಬ್ ಆ್ಯಕ್ಷನ್ ಇದೆ. ಆರ್ಟ್ ಡೈರೆಕ್ಷನು ಒಂದು ಕ್ಲಬ್ ಇದೆ ಈ ಸಿನಿಮಾದಲ್ಲಿ. ಆ ಕ್ಲಬ್ಬಲ್ಲಿ ಒಂದು ಡ್ಯಾನ್ಸ್ ಬರುತ್ತೆ, ಕ್ಲಬ್ ಡ್ಯಾನ್ಸ್ ಲಾಸ್ಟಲ್ಲಿ, ಈ ನಾವೆಲ್ಲ ಐಟಮ್ ಸಾಂಗ್ ಅಂತೀವಲ್ಲ ಆ ರೀತಿ ಡ್ಯಾನ್ಸು. ಆ ಒಂದು ಡ್ಯಾನ್ಸಲ್ಲಿ ಒಂದು ಆರ್ಟ್ ವರ್ಕ್ ಮಾಡಿದ್ದಾರೆ, ಕ್ಯಾಂಡಲ್ಸ್ ಎಲ್ಲ ಇಟ್ಬಿಟ್ಟು. ಅದು ನೋಡಿದಾಗ ಓ ವಾಟ್ ಸಚ್ ಅನ್ ಆರ್ಟ್ ವರ್ಕ್ ಅಂತ ಹೇಳ್ಬೇಕು. ಆಮೇಲೆ ಇದು ಒಂದು 80s 90s ಸಿನಿಮಾ. ಆ ಬೆಂಗಳೂರನ್ನ ಕಟ್ಕೊಡ್ಬೇಕು, ಅಂಬಾಸಿಡರ್ ಕಾರ್ ತರಬೇಕು, ₹2 ನೋಟ್ ಬೇಕು, ಲೂನಾ ಬೇಕು. ಸೊ ಇವೆಲ್ಲ ಮೆಟೀರಿಯಲ್ಸು ನೀವು ಆರ್ಟ್ ವರ್ಕ್ ಏನಾದರೂ ಸ್ಟಡಿ ಮಾಡ್ತಾ ಇದ್ರೆ ಈ ಒಂದು ಸಿನಿಮಾದಲ್ಲಿ ನಿಮಗೆ ಸಾಕಷ್ಟು ಲೆಸನ್ಸು ಮೆಟೀರಿಯಲ್ಲು ಸಿಗುತ್ತೆ. ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಿರೋ ಮಾಹಿತಿನಲ್ಲಿ ಯಾರು ಆ್ಯಕ್ಷನ್ ಅಂತ ಸಿಕ್ಕಿಲ್ಲ. ಇದೆಲ್ಲ ಇಟ್ಕೊಂಡು ಒಂದು ಟೋಟಲಿ. ಆಮೇಲೆ ಈ ಸಿನಿಮಾ ಹೇಗಿರಬೇಕು, ಈ ಒಂದು ಸಮಾಜದಲ್ಲಿ ಕಾದಿ ನಾವು ಸಮಾಜನ ಕಾಪಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ನಿಜಕ್ಕೂ ಇವರು ಸಮಾಜನ ಕಾಪಾಡ್ತಾ ಇದ್ದಾರಾ ಅಥವಾ ಅದರಿಂದ ಸುಲಿಗೆ ಮಾಡ್ತಿದ್ದಾರಾ, ಸೊ ಅಥವಾ ಏನು ಮಾಡ್ತಿದ್ದಾರೆ ಅದು ಬೇರೆ. ಆದರೆ ಇನ್ನೊಂದು ಪ್ರಪಂಚ ಇದೆ. ಅವ್ರು ಏನೇ ಕೆಲಸ ಮಾಡಲಿ ಅವರು ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲವು ಕೆಲಸಗಳನ್ನು ಮತ್ತು ನೈತಿಕತೆಯನ್ನು ಇಟ್ಕೊಂಡಿರ್ತಾರೆ. ಅದು ಈ ಸಿನಿಮಾದಲ್ಲಿ. ಹಂಗಂತ ಎಲ್ಲರೂ ರೌಡಿಗಳಾಗ್ಬಿಡ್ಬೇಕಾ? ಸೊ ಖಂಡಿತ ನಾನು ಅದನ್ನು ಹೇಳ್ತಾ ಇಲ್ಲ. ಸೊ ಇದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯ ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬಾರದು ಅಂತ ಹೇಳ್ತಿದ್ದಾರೆ. ನನಗೆ ಬಹುಮುಖ್ಯವಾಗಿ ಇನ್ನೊಂದು ಸಿನಿಮಾದಲ್ಲಿ ಇನ್ನೂ ಭಾಳಷ್ಟು ಅಂಶಗಳಿದೆ, ಒಂದೇಳು ಮುಗಿಸ್ಬಿಡ್ತೀನಿ. ಭಾಳಷ್ಟು ಇದಾಗಿದ್ದು ನನಗೆ ಟಚ್ ಆಗಿದ್ದೇನಂತಂದರೆ ಈ ಸಿನಿಮಾದ ಒಂದು ರೊಮ್ಯಾನ್ಸ್ ಇರ್ಬೋದು, ಭಾಳ ಚೆನ್ನಾಗಿದೆ. ಆಮೇಲೆ ಆ ಒಂದು ಹಾಡುಗಳು ಆವಾಗಲೇ ಹೇಳ್ದಲ್ವ. ಇನ್ನೊಂದು ಅಂಶ ಹೇಳಬೇಕು ಇರೋದು ನಾನಂತಂದರೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಏನಿದೆ ಅದು ನನಗೆ ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ನ ನೆನಪಿಸುತ್ತೆ. ಅದರಲ್ಲೂ ಕೂಡ ಜೂಲಿಯಸ್ ಸೀಸರ್ಗೆ ಆತನ ಹೆಂಡತಿ ಹೇಳ್ತಾಳೆ, ನೀವು ಹೋಗ್ಬೇಡಿ ಹೋಗ್ಬೇಡಿ ಅಂತ. ಆದರೆ ಆಕೆಯ ಮಾತನ್ನು ಕೇಳಲ್ಲ. ಸೊ ಆಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋದು ಸಿನಿಮಾದ ಅಂತ್ಯ. ಕಡೆಯಲ್ಲಿ ಆ ಜೂಲಿಯಸ್ ಸೀಸರ್ನ ಒಂದು ಏನಿದೆ ಒಂದು ನಾಟಕ, ಅದರಲ್ಲಿ ಆ ಜೂಲಿಯಸ್ ಸೀಸರ್ನ ಮರ್ಡರ್ ಮಾಡ್ತಾರೆ. ಅಲ್ಲಿ ಆ ಸೀಸರ್ನ ಸ್ನೇಹಿತ ಬ್ರೂಟಸ್ ಅಂತ ಇರ್ತಾನೆ. ಸೊ ಇದು ಸಿನಿಮಾದ ಅಂತ್ಯದಲ್ಲಿ ಈ ಸಾಹಿತ್ಯ ಓದ್ಕೊಂಡವ್ರಿಗೆ ಮತ್ತು ಜಗತ್ತಿನ ಒಳ್ಳೊಳ್ಳೆ ಸಿನಿಮಾ ನೋಡಿದವ್ರಿಗೆ ಈ ರೀತಿ ಒಂದು ಸಿನಿಮಾನ ಕಟ್ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಅದು KM ಚೈತನ್ಯ ಸರು ಬಗ್ಗೆ ಹೇಳಿದ್ನಲ್ಲ. ಸೊ ತುಂಬ ಓದ್ಕೊಂಡವರು, ಸಿನಿಮಾ ನೋಡಿದವರು, ಸಿನಿಮಾ ಹೇಗಿರಬೇಕು ಅಂತ ನಾನು ಕಲಿಯೋಕ್ಕೆ ಹೋದಾಗ ನನಗೆ 3 ಸತಿ ಪಾಠ ಮಾಡಿದವರು. ಸೊ ಅವ್ರ ಬಗ್ಗೆ ಬೇರೆ ಹೇಳೋಣ. ಟೋಟಲಿ ಒಂದು ಪರ್ಫೆಕ್ಟ್ ಕನ್ನಡ ಸಿನಿಮಾ ಮೂವಿ ಹೇಗಿರಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಡಬ್ಬಿಂಗು ಬಂದು ಕನ್ನಡ ಚಲನಚಿತ್ರರಂಗ ನಿಂತೋಯ್ತು, ರೀಮೇಕ್ ಮಾಡೋಕ್ಕಾಗ್ತಿಲ್ಲ ಅಂತ ಕೊರಗುವ ಬದಲು ಒಂದು ಕನ್ನಡ ಇಟ್ಕೊಂಡು ಕನ್ನಡ ಭಾಷೆಯಲ್ಲಿ ಒಂದು ಕತೆ ಇಟ್ಕೊಂಡು ಒಳ್ಳೆ ಚಿತ್ರಕಥೆ ಬರೆದು ಒಂದೊಳ್ಳೆ ಟೀಮ್ ಕಟ್ಕೊಂಡು ಅದಕ್ಕೊಬ್ಬ ಸೂಕ್ತ ನಟ, ಯಾವುದೇ ಬಿಲ್ಡಪ್ ಇಲ್ದಲೇ ಇರೋ ಒಬ್ಬ ಸೂಕ್ತ ನಟನ ಇಟ್ಕೊಂಡು ಯಾವ ರೀತಿ ಒಂದೊಳ್ಳೆ ಸಿನಿಮಾ ಕೊಡ್ಬೋದು, ಅದು ಪ್ರೇಕ್ಷಕರನ್ನ ಯಾವ ರೀತಿ ನೋಡಿಸ್ಕೊಳ್ಳುತ್ತೆ ಅನ್ನೋದನ್ನು ನೀವು ಎಂಜಾಯ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಮಗೆ ಒಂದು ಫೀಲ್ ಸಿಗಬೇಕು, ಒಳ್ಳೆ ಫೀಲ್ ಗುಡ್ ಮೂವಿ ಅಂದರೆ ಪ್ಲೀಸ್ ವಾಚ್ ಬಲರಾಮನ ದಿನಗಳು ಆನ್ ಬಿಗ್ ಸ್ಕ್ರೀನ್. ಥ್ಯಾಂಕ್ ಯು.